ಎಷ್ಟು ಓದ್ರಿ ಏನು ಮಾಡಿದ್ರಿ ಆಮೇಲೆ ನಾಳೆ ಏನಾದರೂ ಅದು ಹುಟ್ಟಲಿಲ್ಲ ಅಂದ್ರೆ ಇಲ್ಲಿಗೆ ಬರ್ಕೊಂಡ್ಬರ್ಬೋದು. ಬೇರೆ ಕಡೆ ಹೋದ್ರೆ ಸಮಸ್ಯೆ ಬರೋದಿಲ್ಲ. ಇಲ್ಲ ಅದು ಹುಟ್ಟಲಿಲ್ಲ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದ್ರಿ ಅಂದ್ರೆ ನಿಮ್ಮ ಆಧಾರ್ ಹೆಸರು ಮೇಲೆ ನಿಮ್ದು ರಿಸಿಪ್ಟನ್ನು ಬೇಡ, ಇಲ್ಲಿ ಆಧಾರ್ ನಂಬರ್ ಕೊಟ್ರೆ ಯಾವತ್ತು ಓದಿರಿ, ಎಷ್ಟು ಗಂಟೆಗೆ ಓದಿರಿ, ಯಾವ ಬೀಜ ಓದಿರಿ, ಆ ಬೀಜಕ್ಕೆ ಎಷ್ಟು ಸಬ್ಸಿಡಿ ಸಿಕ್ತು ಎಲ್ಲ ಡೀಟೇಲ್ಸ್ ಹಾಂ ತೋರಿಸ್ತಾರೆ. ಕೊಡೋಣ ಇಲ್ಲೋಡಿಲ್ಲ ನಿಂಗೆ ಡೂಪ್ಲಿಕೇಟ್ ಬೀಜ ಬರಬಾರ್ದು ಅಂತ ಏನು ಮಾಡಿರ್ತೀವಿ ಅಂದ್ರೆ ಇದ್ರಾಗ ಒಂದು ಸ್ಕ್ಯಾನರ್ ಇಟ್ಟಿರ್ತಾವೆ. ಇದು ನಾಳೆ ಹುಟ್ಟಲಿಲ್ಲ ಅಂದರೂ ಇವರ ಜವಾಬ್ದಾರಿ. ಇಲ್ಲಿ ಹೋಗೋಣ ಅಲ್ಲಿ ತೊಗೊಂತದ ಇದ್ರಾಗ ಎಷ್ಟು ಕೆ ಜಿ ಇತ್ತು ಏನಾಯ್ತು ಅನ್ನಿತ್ತು. ಆಮೇಲೆ ಇದಕ್ಕೆ ಎಷ್ಟು ಸಬ್ಸಿಡಿ ಸಿಗ್ತದೆ, ಇದಕ್ಕೆ ನೀ ಎಷ್ಟು ರೊಕ್ಕ ಕೊಟ್ಟು ಸಬ್ಸಿಡಿ ಎಷ್ಟು ಕೊಟ್ರಿ ಅದೆಲ್ಲ ಸಿಗುತ್ತೆ. ಕೊಡ್ತಾರೆ ಕೊಡ್ತೀರಿ ನಿಮ್ದು ನಿಮ್ಗೆ ಎಷ್ಟು ಬೇಕು ನೀವು ಕೊಡ್ತಾರೆ. ಈ ಸರ ನಾವು ಬೀಜನ ಎಲ್ಲೂ ಕೊಡುದಿಲ್ಲ ಅನ್ನುವಂಗಿಲ್ಲ. ಆಧಾರ್ ಕಾರ್ಡ್ ತರಬೇಕು, ಬೀಜ ಕಂಪ್ಲೀಟ್ ತೊಗೊಂಡು ಯಾರಿಗೇ ಇರಲಿ ಅವ್ರು. ಈಗ ಯಾಕಂದ್ರೆ ಎಲ್ಲ ಕಡೆ ಮಳೆ ಆಗೈತಿ, ಎಲ್ಲರೂ ಬಿತ್ತಾಕಿಲ್ಲ. ನಮ್ಮ ಅಧಿಕಾರಿಗಳು ಅದಕ್ಕೆ ಹೇಳ್ಬಿಟ್ಟಿವಿ, ಯಾರಿಗೂ ಬೀಜಕ್ಕಿಲ್ಲ ಅಂತ ಹೊಳೆ ಕಳಿಸ್ಬೇಡ್ರಿ. ಅವ್ರು ಯಾರಿಗೂ ಕಳ್ಸಾಕತ್ತಿಲ್ಲ. ಆದರೂ ಒಂದೊಂದು ಮೇಡಮ್ ಹುನಗುಂದ ತಾಲೂಕಿನಾಗ ಏನಾಯ್ತು, ಅವ ಯಜಮಾನ್ ತೀರ್ಕೊಂಡು ಕುಂದ ಇನ್ನೂ ಅವ್ರ ಹೆಸರಲ್ಲಿ ವರ್ಷ ಆಗಿಲ್ಲ ಸರ್, ವರ್ಷ ಆಗಿಲ್ಲ, FID ಆಗಿಲ್ಲ, ಫಸ್ಟ್ ಐಡಿನೂ ಆಗಿಲ್ಲ. ಅವ್ರು ಬೀಜಕ್ಕೆ ಬಂದಾರ ಇಲ್ರಿ ನಿಂದ್ರಿಸ್ರಿ ಎಷ್ಟು ಓದ್ರಿ ಏನು ಮಾಡಿದ್ರಿ ಆಮೇಲೆ ನಾಳೆ ಏನಾದರೂ ಅದು ಹುಟ್ಟಲಿಲ್ಲ ಅಂದ್ರೆ ಇಲ್ಲಿಗೆ ಬರ್ಕೊಂಡ್ಬರ್ಬೋದು. ಬೇರೆ ಕಡೆ ಹೋದ್ರೆ ಸಮಸ್ಯೆ ಬರೋದಿಲ್ಲ. ಇಲ್ಲ ಅದು ಹುಟ್ಟಲಿಲ್ಲ ಅಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದ್ರಿ ಅಂದ್ರೆ ನಿಮ್ಮ ಆಧಾರ್ ಹೆಸರು ಮೇಲೆ ನಿಮ್ದು ರಿಸಿಪ್ಟನ್ನು ಬೇಡ, ಇಲ್ಲಿ ಆಧಾರ್ ನಂಬರ್ ಕೊಟ್ರೆ ಯಾವತ್ತು ಓದಿರಿ, ಎಷ್ಟು ಗಂಟೆಗೆ ಓದಿರಿ, ಯಾವ ಬೀಜ ಓದಿರಿ, ಆ ಬೀಜಕ್ಕೆ ಎಷ್ಟು ಸಬ್ಸಿಡಿ ಸಿಕ್ತು ಎಲ್ಲ ಡೀಟೇಲ್ಸ್ ಹಾಂ ತೋರಿಸ್ತಾರೆ. ಕೊಡೋಣ ಇಲ್ಲೋಡಿಲ್ಲ ನಿಂಗೆ ಡೂಪ್ಲಿಕೇಟ್ ಬೀಜ ಬರಬಾರ್ದು ಅಂತ ಏನು ಮಾಡಿರ್ತೀವಿ ಅಂದ್ರೆ ಇದ್ರಾಗ ಒಂದು ಸ್ಕ್ಯಾನರ್ ಇಟ್ಟಿರ್ತಾವೆ. ಇದು ನಾಳೆ ಹುಟ್ಟಲಿಲ್ಲ ಅಂದರೂ ಇವರ ಜವಾಬ್ದಾರಿ. ಇಲ್ಲಿ